ರೆಸ್ಟೋರೆಂಟ್ನ ನೀನು ಚೇಂಜ್ ಮಾಡಿದ್ದು ಅಂತೇಳಿ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿದ್ದೀನಿ ಆಯಿತಾ. ಇವಾಗ ಈ ರೆಸ್ಟೋರೆಂಟಿಗೆ ಬಂದಾಗ ಯಾವ ಥರ ಒಂದು ಥಾಟ್ ಪ್ರೊಸೆಸ್ ಶಿಫ್ಟ್ ಆಗುತ್ತೆ ಅಂತ ಹೇಳೋದನ್ನ ಡಿಕೋಡ್ ಮಾಡುವ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ದಿಸ್ ಇಸ್ ಭಜನ್ ಬೋಪಣ್ಣ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ. ನಮ್ಮ ಇಂಡಿಯಾದಲ್ಲಿ ರೆಸ್ಟೋರೆಂಟ್ ಅಂತ ಹೇಳಿದ್ರೆ ಒನ್ ಆಫ್ ದ ಟಾಪ್ ಬಿಸ್ನೆಸ್ ಅಂತ ಹೇಳ್ತಾರೆ. ಬಟ್ ಈ ಟಾಪ್ ಬಿಸ್ನೆಸ್ ಹಿಂದೆ ಒಂದು ತುಂಬ ದೊಡ್ಡ ಒಂದು ಕಾನ್ಸೆಪ್ಟ್ ಇದೆ. ಇಟ್ ಈಸ್ ಲೈಕ್ ಹೌ ಪೀಪಲ್ ಆರ್ ಬೀಯಿಂಗ್ ಮಿಸ್ಗೈಡೆಡ್ ಅಂತ. ಓಕೆ, ಸಿಂಪಲಾಗಿ ಹೇಳ್ಬೇಕಂದ್ರೆ ದೆರ್ ಈಸ್ ಅ ಪವರ್ಫುಲ್ ಸೇಯಿಂಗ್. ಒಂದೊತ್ತುಂಡವ ಯೋಗಿ, ಎರಡೊತ್ತುಂಡವ ಭೋಗಿ, ಮೂರೊತ್ತುಂಡವ ರೋಗಿ, 4 ಹೊತ್ತುಂಡವನ ಎತ್ಕೊಂಡು ಹೋಗಿ ಅಂತ, ಅಂದರೆ ಫೈನಲ್ ಅಂತ. ಆ್ಯಕ್ಚುಲಿ ನಮ್ಮ ಬಾಡಿ ಡಿಸೈನ್ ಆಗಿರೋದು ಟೈಮ್ ನೋಡಿ ಊಟ ಮಾಡೋಕ್ಕಲ್ಲ, ನಮ್ಮ ನಿಜವಾಗ್ಲೂ ಯಾವಾಗ ಹಸಿವಾಗ್ತಾಯಿದೆ ಅಂತ ಹೋಗಿ ಅದನ್ನ ನೋಡ್ಕೊಂಡು ಊಟ ಮಾಡೋಕ್ಕೆ. ಬಟ್ ಅನ್ಫಾರ್ಚುನೇಟ್ಲಿ ವಿ ಹ್ಯಾವ್ ಲಾಸ್ಟ್ ದ ಎಂಟೈರ್ ಸಿಸ್ಟಮ್. ಆ ಒಂದು ಮೀನಿಂಗ್ಲೆಸ್ ಆಗಿಬಿಟ್ಟಿದ್ದೀವಿ. ಆ್ಯಂಡ್ ಫುಡ್ಡು ಅಷ್ಟೇ, ಯಾವುದ್ಯಾವುದೋ ಹೊತ್ತಿಗೆ ತಿಂತೀವಿ, ಏನೇನೋ ಮಾಡ್ತೀವಿ. ಬಟ್ ಫೈನಲಾಗಿ ಒಂದು 35, 40, 45ಗೆಲ್ಲ ನಮ್ಮ ಹಳೆ ಕರ್ಮ ಎಲ್ಲ ಹಂಗೆ ಪೈಲಪ್ ಆಗಿಬಿಟ್ಟು ವಿಲ್ ಫೀಲ್ ದಟ್ ಸಮಥಿಂಗ್ ಈಸ್ ನಾಟ್ ರೈಟ್, ವಿ ಆರ್ ಗೋಯಿಂಗ್ ಟು ಅಗೇನ್ಸ್ಟ್ ದ ನೇಚರ್ ಲಾ ಅಂತ. ಸೊ ಬನ್ನಿ, ಇವಾಗ ಕೆಲವು ಬೋರ್ಡ್ಸ್ ಇದೆ. ಆ ಬೋರ್ಡ್ಸಿಂದ ಈ ವಿಡಿಯೋನ ಸ್ಕಿಪ್ ಮಾಡೋದೇ ಕೊನೆ ತನಕ ನೋಡಿ. ಯಾಕೆ ಅಂತ ಹೇಳಿದ್ರೆ ಯು ಮೈಟ್ ಬಿ ಫೀಲಿಂಗ್ ದಿಸ್ ಈಸ್ ವೆರಿ ಅರ್ಲಿ ಫಾರ್ ಯು, ಬಟ್ ಪರವಾಗಿಲ್ಲ, ನಾಲೆಡ್ಜ್ ಈಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ. ಬನ್ನಿ, ನಾನು ಕೂಡ ಸಖತ್ತಾಗಿ ಊಟ ಮಾಡ್ತಾಯಿದ್ದೆ. ಹೆವಿ ಫುಡ್ಡಿ ಅಂತ ಹೇಳಿದ್ರೆ ಫುಡ್ಡಿ ಅಂತ ಹೇಳ್ಕೊಳ್ತಾ ಇರಲಿಲ್ಲ, ಬಟ್ ತಿನ್ನೋದಂದರೆ ತುಂಬ ಇಷ್ಟ. ಸೊ ನೇಚರ್ ಸರ್ವ್ಸ್ ದ ಬೆಸ್ಟ್ ರೆಸಿಪೀಸ್ ಅಂತ ಹೇಳ್ತಾರೆ. ಸೊ ನಮ್ಮ ನೇಚರ್ ನಮಗೆ ಏನು ಕೊಟ್ಟಿದೆ ದಟ್ ಈಸ್ ಸಮಥಿಂಗ್ ವೆರಿ ಪವರ್ಫುಲ್ಲು. ಆದರೆ ನಾವು ನೇಚರ್ ಕೊಡೋದನ್ನ ನಂಬಲ್ಲ. ನಾವು ಅದಕ್ಕೆ ಒಂದು ಸ್ಟಿಕ್ಕರಿಂಗ್ ಮಾಡಿಬಿಟ್ಟು ಅದಕ್ಕೊಂದು ಟೆಸ್ಟೆಡ್ ಓಕೆ ಅಂತ ಹೇಳೋ ಥರ ಒಂದು ಸಿಂಬಲ್ ಹಾಕಿದ್ರೆ ಆ ಆ್ಯಪಲ್ನ ನಾವು ತಿಂತೀವಿ. ಬಿಕಾಸ್ ವಿ ಟ್ರಸ್ಟ್ ಅದರ್ ಥಿಂಗ್ಸ್ ರ್ಯಾದರ್ ದೆನ್ ನೇಚರು. ಈಗ ಸೆಕೆಂಡ್ ಒನ್ನು, ಲಿಸನ್ ಟು ಯುವರ್ ಬಾಡಿ, ಇಟ್ ವಿಲ್ ಟೆಲ್ ವಾಟ್ ದ ನೀಡ್ ಈಸ್ ಅಂತ. ಸೊ ಇದನ್ನ ನಾವು ಯಾವಾಗ ಕೇಳ್ಕೊಳ್ತೀವಿ ಅಂತ ಹೇಳುವಾಗ, ಯಾವಾಗ ನಾವು ಲೈಟಾಗಿ ಫೀಲ್ ಆಗುತ್ತೆ, ಯಾವಾಗ ನಾವು ಒಂದು ಮಧ್ಯದಲ್ಲಿ ಒಂದಿನ ಫಾಸ್ಟಿಂಗ್ ಮಾಡ್ತೀವಿ, ಇಲ್ಲ ಎಲ್ಲೋ ಒಂದು ಕಡೆ ಫುಡ್ ಸ್ಕಿಪ್ ಮಾಡ್ತೀವಿ. ಎಲ್ಲ ರಿಲಿಜನಲ್ಲೂ ಇದೆ ಫಾಸ್ಟಿಂಗ್ ಈಸ್ ವೆರಿ ಗುಡ್ ಫಾರ್ ಅವರ್ ಹೆಲ್ತ್, ಬಾಡಿ ಹೀಲ್ ಆಗೋಕ್ಕೆ ಅಂತ. ಬಟ್ ನಾವು ಬ್ಯಾಕ್ ಟು ಬ್ಯಾಕ್ ತಿಂತಾನೇ ಇದ್ದರೆ ನಮ್ಮ ಮೈಂಡ್ ಫ್ರೀ ಆಗಿರಲ್ಲ. ಮತ್ತು ನಮ್ಮ ಮೈಂಡಲ್ಲಿ ನಾವು ನಮ್ಮ ಬಾಡಿ ಏನು ಹೇಳುತ್ತೆ ಕಮ್ಯುನಿಕೇಟ್ ಮಾಡ್ತೀವಿ, ಅದು ನಮ್ಗೆ ಬರೋದೇ ಇಲ್ಲ. ಬಿಕಾಸ್ ಎಲ್ಲೋ ಒಂದು ಕಡೆ ಹೊಟ್ಟೆಲಿ ನೋವು, ಏನೋ ಒಂದು ಅನ್ಕಂಫರ್ಟೇಬಲ್ ಫೀಲ್ ಆದಾಗ ವಿಲ್ ಗೋ ಫಾರ್ ಮೆಡಿಕೇಷನ್ಸ್. ಈಸಿಯಾಗಿ ಹೋಗ್ಬಿಟ್ಟು ಮೆಡಿಕೇಷನ್ಗೆ ಹೋಗ್ತೀವಿ. ಇಲ್ಲ ಏನೋ ಒಂದು ಮಾಡೋಕ್ಕೋಗಿ ಏನೋ ಒಂದು ಸ್ಟ್ರೆಸ್ ಆದಾಗ ನಾವು ಸ್ಮೋಕು, ಡ್ರಿಂಕು, ಇಲ್ಲ ಹೆವಿ ಸಕ್ಕತ್ತಾಗಿ ಊಟ ಮಾಡಿ ಆ ಟೈರ್ಡ್ನೆಸ್ಸಲ್ಲಿ ಮಲ್ಕೊಳ್ಳೋದು. ಸೊ ದಟ್ ಈಸ್ ದ ಬಿಗ್ಗೆಸ್ಟ್ ಚಾಲೆಂಜು. ಮೆಜಾರಿಟಿ ಆಫ್ ದ ಪೀಪಲ್ ಆರ್ ಸಫೋಕೇಟಿಂಗ್ ಬಿಕಾಸ್ ಆಫ್ ನೋ ಬ್ಯಾಲೆನ್ಸ್ ಇನ್ ದೇರ್ ಫುಡ್ಡು. ಈಗ ನಾನು ಕೂಡ ನನ್ನ ಒಂದು ಅರ್ಲಿ ಸ್ಟೇಜಸಲ್ಲಿ ಐ ವಾಸ್ ಯೂಸಿಂಗ್ ಲಾಡ್ ಆಫ್ ಫುಡ್ಡು, ಯಾವ ಥರ ಬೇಕಾದ್ರೂ ತಿಂತಾಯಿದೆ, ಹೆಂಗೆ ಬೇಕಾದ್ರೂ ಇರ್ತಿದೆ. ಬಟ್ ಇವಾಗ ಹಳೆ ಕರ್ಮ ಈಸ್ ಸ್ಟಿಲ್ ಹಾಂಟಿಂಗ್ ಮೀ, ಬಟ್ ಸ್ಟಿಲ್ ಐ ಹ್ಯಾವ್ ಕರೆಕ್ಟೆಡ್ ಅ ಲಾಟ್. ಆಮೇಲೆ 3ನೇ ಬೋರ್ಡ್ ನೋಡುವ. ಇಫ್ ಯು ಡೋಂಟ್ ಈಟ್ ಫುಡ್ ಆ್ಯಸ್ ಮೆಡಿಸಿನ್, ದೆನ್ ಯು ಹ್ಯಾವ್ ಟು ಈಟ್ ಮೆಡಿಸಿನ್ ಆ್ಯಸ್ ಫುಡ್ಡು. ವೆರಿ ಕ್ಲಿಯರ್. ನಾನು ಯಾವಾಗ ಒಂದು ಫುಡ್ಡನ್ನ ಅಂದರೆ ಒಂದು ಭಯಂಕರ ರಾಕ್ಷಸರ ಥರ ತಿಂತೀವಿ, ಫ್ಯೂಚರಿಗೆ ಅದೇ ಥರ ನಾವು ಮೆಡಿಸಿನ್ ಕೂಡ ತಿನ್ನೋ ಒಂದು ಪರಿಸ್ಥಿತಿ ಬಂದುಬಿಡುತ್ತೆ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್. ನಮ್ಮ ಮಕ್ಕಳಿಗೂ ಕೂಡ ಇದ್ರ ಬಗ್ಗೆ ಅವೇರ್ನೆಸ್ ಮಾಡಬೇಕು. ಬಟ್ ಅನ್ಫಾರ್ಚುನೇಟ್ಲಿ ಸ್ಕೂಲಲ್ಲಿ ಕೂಡ ಇದ್ರ ಬಗ್ಗೆ ಹೇಳ್ಕೊಡಲ್ಲ. ಸೊ ನಾವು ವಿ ಆರ್ ಹ್ಯಾಬಿಚುಯೇಟೆಡ್ ಇಂಟು 4 times, 5 times, 6 times ಫುಡ್ ಮಾಡಿ ತಿನ್ನೋ ಥರ ಮಾಡಿದ್ದೀವಿ. ಬಟ್ ಆ್ಯಕ್ಚುಲಿ 1 ಸಲ 2 ಸಲ ಫುಡ್ ತಿಂದರೆ ಸಾಕು ನಮ್ಮ ಬಾಡಿಗೆ. ಅಗೇನ್ ಡಿಪೆಂಡ್ ಆನ್ ಹೌ ಮಚ್ ಆಫ್ ಪ್ರೋಟೀನು, ಕ್ಯಾಲ್ಸಿಯಮ್, ವಿಟಮಿನ್ ಇಂಟೇಕ್ ಇರುತ್ತೆ ಅಂತ. ಆಮೇಲೆ ಬನ್ನಿ ಹೋಗುವ. ಗುಡ್ ಫುಡ್ ಈಸ್ ದ ಫ್ಯೂಯಲ್ ಫಾರ್ ಅ ವೈಬ್ರೆಂಟ್ ಲೈಫ್. ಈಟ್ ವೆಲ್, ಲೀವ್ ವೆಲ್ ಆ್ಯಂಡ್ ಫೀಲ್ ಅಲೈವ್. ನೋಡಿ, ಬ್ಯೂಟಿಫುಲ್. ಇಲ್ಲಿ ಬಂದಾಗ ನಿಮಗೆ ಒಂದು ಅರ್ಥ ಆಗುತ್ತೆ ಫುಡ್ ಅಂದರೆ ಏನು. ಫುಡ್ಡೊಟ್ಟಿಗೆ ಕಮ್ಯುನಿಕೇಟ್ ಮಾಡಬೇಕಂತೆ. ಸೊ ತಿನ್ನಬೇಕಾದ್ರೆ ವಾವ್ ಸೂಪರ್ ಅಂತೇಳಿ ನಾವು ತಿಂತಾ ಇರ್ತೀವಿ. ಬಟ್ ಆ ಫುಡ್ಡೊಟ್ಟಿಗೆ ಆ ಬಾಯಲ್ಲಿ ಸಲೈವ ಬರಬೇಕು. ಸೊ ದಟ್ಸ್ ವೇರ್ ವಿ ಈಟ್ ಆ್ಯಂಡ್ ವಿ ಫೀಲ್ ವೆರಿ ವೆರಿ ಗುಡ್ ಅಬೌಟ್ ಇಟ್. ಆ್ಯಂಡ್ ವೆರಿ ಇಂಪಾರ್ಟೆಂಟು, ನಾವು ನೋಡಿರೋ ಪ್ರಕಾರ ಈ ರೈತರು ಅಂತ ಏನು ಹೇಳ್ತೀವಿ, ಕಷ್ಟಪಟ್ಟು ಒಂದು ಬೆಳೆಯೋಕ್ಕೆ 90 days ತಗೊಳ್ತಾರೆ. ಮತ್ತು 100 daysಲ್ಲಿ ಅದೊಂದು ಶೇಪಿಗೆ ಬಂದಿರುತ್ತೆ. ಮತ್ತು 75 daysಲ್ಲಿ ಶೇಪು ಅದೊಂದು ಸತಿ ನೋಡ್ಕೊಳ್ಳಿ ಆಯಿತಾ. 90 daysಗೆ ಅದೊಂದು ಕಾಳುಗಳು ಬರುತ್ತೆ. ಇಟ್ಸ್ ಅ ಜನ್ರಿಕ್ ಎಕ್ಸಾಂಪಲ್. ಡೇ 100 ಆಗುವಾಗ ಕುಯ್ತೀವಿ, ಬಟ್ ನಮ್ಮ ಪ್ಲೇಟಲ್ಲಿ ಅದನ್ನ ಬಿಸಾಕೋಕ್ಕೆ ಎಷ್ಟು ಸೆಕೆಂಡ್ಸು, ಲೆಸ್ ದೆನ್ ಮಿನಿಟ್ ವಿಲ್ ಥ್ರೋ ಇಟ್. ಸೊ ನಮ್ಮ ಮಕ್ಕಳಿಗೆ ಅದ್ರ ಬಗ್ಗೆ
ಕಾನ್ಸೆಪ್ಟ್ನ ಎಕ್ಸ್ಪ್ಲೈನ್ ಮಾಡಬೇಕು, ಯಾಕೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಮೇಕ್ ಶ್ಯೂರ್ ವಿ ಡೋಂಟ್ ವೇಸ್ಟ್ ಫುಡ್ ಅಂತ. ಮತ್ತು ಇನ್ನೊಂದು ಕಾನ್ಸೆಪ್ಟ್ ಹೇಳ್ಬಿಡ್ತೀನಿ ಬನ್ನಿ ಹತ್ರ. ಪ್ಲೇಟಲ್ಲಿ ರಿಮೆಂಬರ್ ದಿಸ್, ಇದೊಂದು ಮಾತು ಕೇಳಿದ್ಮೇಲೆ ನಿಮ್ಮ ಲೈಫಲ್ಲಿ ಚೇಂಜಸ್ ಆಗುತ್ತೆ, ಆರ್ ಯು ವಿಲ್ ನಾಟ್ ವೇಸ್ಟ್ ಫುಡ್ಡು. ಎವ್ರಿ ಸಿಂಗಲ್ ಫುಡ್ ಯು ವೇಸ್ಟ್ ಆನ್ ಯುವರ್ ಪ್ಲೇಟ್ ಅಲ್ಲ, ಒಂದು ಅನ್ನ ನೀವು ವೇಸ್ಟ್ ಮಾಡಿದ್ರು ಯು ಆರ್ ಮಿಸ್ಸಿಂಗ್ ಔಟ್ ಆನ್ ಅಪರ್ಚುನಿಟೀಸ್ ಇನ್ ಲೈಫ್. ಒಂದು ಅನ್ನ ವೇಸ್ಟ್ ಮಾಡಿದ್ರೆ ಒಂದು ಅಪರ್ಚುನಿಟಿ ಮಿಸ್ಸು, 2 ಅನ್ನ 3 ಅನ್ನ. ಸೊ ಚೆನ್ನಾಗಿ ತಿನ್ನಿ, ಬಟ್ ಕಂಪ್ಲೀಟ್ ಪ್ಲೇಟಲ್ಲಿರೋದು ಯಾವುದು ಉಳಿಸ್ಬೇಡಿ, ಆಯಿತಾ. ನೆಕ್ಸ್ಟು, ಆಯುರ್ವೇದಿಕ್ ಮೀಲ್ಸ್ ಆರ್ ಸೀಸನಲ್ ಪೋಯಮ್ಸ್ ರಿಟನ್ ಬೈ ನೇಚರ್, ಕುಕ್ಡ್ ವಿತ್ ಕೇರ್ ಆ್ಯಂಡ್ ಈಟನ್ ವಿತ್ ಗ್ರ್ಯಾಟಿಟ್ಯೂಡು. ನಮ್ಮ ಫುಡ್ಡಿಗೆ ನಾವು ಎಲ್ಲಿ ತನಕ ಗ್ರ್ಯಾಟಿಟ್ಯೂಡ್ ಕೊಡೋದೇ ತಿಂತೀವೋ, ಎಲ್ಲಿ ತನಕ ನಾವು ವಿಲ್ ಟೇಕ್ ಇಟ್ ಫಾರ್ ಗ್ರ್ಯಾಂಟೆಡು, ನಮ್ಮ ಲೈಫಲ್ಲಿ ತುಂಬ ಸಫೋಕೇಷನ್ ಆಗ್ತಾ ಇರುತ್ತೆ. ಸೊ ದಟ್ ಈಸ್ ಆಲ್ ದ ಥಿಂಗ್ಸ್ ವಾಟ್ ವಿ ಲರ್ನ್ ಇನ್ ಅ ರೆಸ್ಟೋರೆಂಟು. ಆ್ಯಂಡ್ ಅದರೊಟ್ಟಿಗೆ ನನಗೂ ಕೂಡ ತುಂಬ ಇಷ್ಟ ಫುಡ್ಡಲ್ಲಿ, ನಾನು ಕಾಂಪ್ರಮೈಸ್ ಆಗಿಲ್ಲ ಕೆಲವು ವಿಷಯದಲ್ಲಿ. ಸೊ ಯು ಕ್ಯಾನ್, ನಮ್ಮಲ್ಲಿ ಮತ್ತು ಫೈರ್ವುಡ್ ಯೂಸ್ ಮಾಡ್ತೀವಿ ಕುಕ್ಕಿಂಗಿಗೆ. ಆಮೇಲೆ ಇಲ್ಲಿ ಬಂದಾಗ ಯು ಹ್ಯಾವ್ ಚಿಪಾಫಿ, ಬೇರೆ ಬೇರೆ ಅಂದರೆ ವೆಜ್ಜಲ್ಲೇ ಚಿಕನ್ನು, ಪ್ರಾನು, ಫಿಶ್ ಅಂತ ಹೇಳೋದಿದೆ. ಆ್ಯಂಡ್ ಇಲ್ಲಿ ನಮಗೆ ರೀಸೆಂಟಾಗಿ ಟೇಸ್ಟ್ ಆಫ್ ಇಂಡಿಯಾದಿಂದ ಅವಾರ್ಡ್ ಕೂಡ ಬಂದಿತ್ತು. ಸೊ ಐ ಥಿಂಕ್ ವಾಟ್ ಎವರ್ ಡಿಸಿಷನ್ಸ್ ವಿ ಹ್ಯಾವ್ ಟೇಕನ್ ಟು ಚೇಂಜ್ ದಿಸ್ ರೆಸ್ಟೋರೆಂಟ್ ಆ್ಯಂಡ್ ಮೇಕ್ ಇಟ್ ಮೀನಿಂಗ್ಫುಲ್ ಅಲ್ಲ, ಲೈಫ್ ಹ್ಯಾಸ್ ಗಾಟ್ ಮಚ್ ಮಚ್ ಬೆಟರ್. ಆ್ಯಂಡ್ ನನಗೂ ಕೂಡ ನೋಡಿ ಇವಾಗ ಫುಡ್ಡು ನಾನೇನು ಕುಡಿತಾ ಇದ್ದೀನಿ, ಜ್ಯೂಸು. ಇದೆಂಥ ಜ್ಯೂಸು? ಸೌತೆಕಾಯಿ ಜ್ಯೂಸು. ಬನ್ನಿ, ಎಟ್ ಅವರ್ ಟೇಬಲ್ food is not just a nourishment, it is a path to clarity, strength and joy. ಸೊ ಅದೇ ಇವತ್ತಿನ ವಿಶೇಷ. ಸೊ ಇದೆಲ್ಲ ಯಾಕೆ ಶೇರ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ದುಡ್ಡು ಮಾಡೋಕ್ಕೆ 1000 ದಾರಿಗಳಿರುತ್ತೆ, ಬಟ್ ಒಳ್ಳೆ ಥರದಲ್ಲಿ ಮೀನಿಂಗ್ಫುಲ್ಲಾಗಿ ವೆಲ್ತ್ ಬಿಲ್ಡ್ ಮಾಡಬೇಕು ಅಂತ ಹೇಳಿದ್ರೆ ಇಟ್ ಈಸ್ ಅ ವೆರಿ ಸಿಂಪಲ್ ಕಾನ್ಸೆಪ್ಟು. ಈಗ ನಾನು ಸಕ್ಸಸ್ ಬೇಕು ಅಂತ ಹೇಳಿದ್ರೆ ಹೀಗೋಗಿ ಹೀಗೋಗಿ ಬಿದ್ದು ಎದ್ದು ಈ ಕಡೆ ಹೋಗಿ ಹಿಂಗೋಗಿ ಫೈನಲ್ ಹಿಂಗೆಲ್ಲ ಹೋಗಿ ಸಕ್ಸಸ್ಸು, ಆಯಿತಾ. ಸೊ ದಟ್ ಸಕ್ಸಸ್ ಈಸ್ ಪರ್ಮನೆಂಟು, ಆಯಿತಾ. ಬಟ್ ಯಾವಾಗ ನಾವು ಟ್ರೆಂಡ್ ನೋಡಿಕೊಂಡು ತುಂಬ ಡಿಮ್ಯಾಂಡ್ ಇದೆ ಇದಕ್ಕೆ ಅಂತ ಹೇಳಿ ನಾವು ಒಂದು ಪೀಕಲ್ಲಿ ಹೋಗಿ ಸಕ್ಸಸ್ಸಲ್ಲಿ ಕೂರ್ತೀವಲ್ಲ, ಆ ಬೀಳೋ ರೇಂಜ್ ಹೆಂಗಿರುತ್ತೆ ಅಂತ ಹೇಳಿದ್ರೆ ಹಿಂಗೆ ಬಿದ್ದು ಹಿಂಗೆ ಬಿದ್ದು ಹಿಂಗೆ ಬಿದ್ದು ಹಿಂಗೆ ಬಿದ್ದು ಈ ಥರ ಬಿದ್ದು ಪಾತಾಳಕ್ಕೆ ಬಂದು ತಲುಪ್ತೀವಿ. ಸೊ ಮಾರಲ್ ಆಫ್ ದ ಸ್ಟೋರಿ, ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಾ, ಇಫ್ ಯು ವಾಂಟ್ ಟು ಬಿಲ್ಡ್ ಸಮಥಿಂಗ್ ಮೀನಿಂಗ್ಫುಲ್, ಎಥಿಕಲ್ ಅಂತ ಹೇಳಿದ್ರೆ ಆ ಸ್ಕ್ರ್ಯಾಚಿಂದನೇ ಸಖತ್ತಾಗಿ ಬಿಲ್ಡ್ ಮಾಡಿ. ಬಟ್ ಆಲ್ರೆಡಿ ಯಾರಾದರೂ ಬಿಲ್ಡ್ ಮಾಡಿರೋರು, ಇಫ್ ಯು ವಾಂಟ್ ಟು ಫೀಲ್ ದಟ್ ಯು ಹ್ಯಾವ್ ಟು ಮೇಕ್ ಸ್ಮಾಲ್ ಲಿಟಲ್ ಚೇಂಜಸ್ ಅಂತ ಏನೋ ಸಡನ್ನಾಗಿ ಏನು ಚೇಂಜಸ್ ಮಾಡೋಕ್ಕೆ ಹೋಗಬೇಡಿ. ಸ್ಲೋ ಆಗಿ ಸ್ಟಡಿಯಾಗಿ ಮೇಕ್ ಥಿಂಗ್ಸ್ ಮೀನಿಂಗ್ಫುಲ್ ವಿತೌಟ್ ಲೂಸಿಂಗ್ ದ ಟ್ರ್ಯಾಕು. ಇಲ್ಲೂ ನಿಮಗೆ ಇನ್ನೂ ಇದ್ರ ಬಗ್ಗೆ ತುಂಬ ಇನ್ಫಾರ್ಮೇಷನ್ ಬೇಕು, ಮೀನಿಂಗ್ಫುಲ್ ವೆಲ್ತ್ ಡೆವಲಪ್ ಮಾಡಬೇಕು ಅಂತ ಹೇಳಿದ್ರೆ ನೇಚರ್ಪ್ರನರ್ಸ್ ಕ್ಲಬ್ ಅಂತಲೂ ಇದೆ, ಅದಕ್ಕೂ ಕೂಡ ಜಾಯ್ನ್ ಆಗಿ ವಿಲ್ ಡೂ ಇಟ್ ವೆರಿ ಸ್ಲೋ ಆ್ಯಂಡ್ ಪರ್ಫೆಕ್ಟಾಗಿ ಅದನ್ನ ಒಂದು ನ್ಯಾವಿಗೇಟ್ ಮಾಡ್ಕೊಂಡು ಬರುವ. ನಿಮ್ಮ ಥಾಟ್ಸ್ ಏನು ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಇಟ್ಸ್ ನಾಟ್ ಅಬೌಟ್ ಹೌ ಮಚ್ ಆಫ್ ವೆರೈಟೀಸ್ ವಿ ಹ್ಯಾವ್, ಇಟ್ಸ್ ಅಬೌಟ್ ಹೌ ಮಚ್ ಆಫ್ ಅಥೆಂಟಿಕ್ ಫುಡ್ ವಿ ಸರ್ವ್. ಓಕೆ, ಸೊ ಕಮೆಂಟ್ ಬಿಲೋ. ಟೇಕ್ ಕೇರ್, ಲವ್ ಯು ಆಲ್. ಆ್ಯಂಡ್ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ಲೈಕನ್ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ. ಆಮೇಲೆ ಸೀಕ್ರೆಟ್ ಸ್ಪೈಸಸ್ ರೆಸ್ಟೋ ಕೆಫೆ ಅಂತಿದೆ ವೆಬ್ಸೈಟು, ಅದು ಕಮೆಂಟಲ್ಲೂ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ, ಅದನ್ನ ಕೂಡ ನೋಡ್ಬೋದು. ಬಾಯ್. You